ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅತ್ಯಂತ ಅದ್ದೂರಿಯಿಂದ ಸಾಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ಬೇರೆ ಬೇರೆ ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಷ್ಟೊಂದು ಅದ್ಭುತವಾದಂತಹ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದ್ರೆ ಈ ಉಜಿರೆಯ ಕಾರ್ಯಕ್ರಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿದೆ. ಕರ್ನಾಟಕದಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ. ನಮ್ಮ ಜೊತೆಗೆ ಒಂದು ಸೇವಾ ಕಾರ್ಯಕರ್ತರಿದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ಕೇಶವಗೌಡ ಅಂತ. ನೀವು ಇವತ್ತು ಅನ್ನದಾನ ಸೇವೆಯಲ್ಲಿ ಪಾಲ್ಗೊಂಡಿದ್ದೀರಿ, ಬಡಿಸುವಂತ ಕೆಲಸಗಳು, ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಓಕೆ, 5 ದಿನಗಳಿಂದ 6 ದಿನಗಳಿಂದ ಇಲ್ಲೇ ಇದ್ದೀರಿ. ಏನ್ ಕೆಲಸ ಮಾಡ್ತಿದ್ದೀರಿ? ಬರ್ಡ್ಸ್ ನೋಡ್ಕೊಳ್ಳೋದು, ವಾಲಂಟಿಯರ್ಸ್, ಅದು ಅರೇಂಜ್ಮೆಂಟ್ ಮಾಡೋದು. ಯಾವ ಊರು ನಿಮ್ದು? ನಮ್ದು ಇಲ್ಲೇ ಉಜಿರೆ. ಸೂರ್ಯ. ಇಲ್ಲೇ ಅವರೇನಾ ಬೇರೆ ಕಡೆ? ಇಲ್ಲೇ ಲೋಕಲ್ ನೇಟಿವ್ ಇಲ್ಲೇ. ಏನ್ ಕೆಲಸ ಮಾಡ್ತಾ ಇದೀರಿ? ನಾನು ಕೃಷಿ ಮತ್ತೆ ಕೃಷಿ, ಬೆಳಿಗ್ಗೆ ಕೃಷಿ ಮಾಡ್ಕೊಂಡು ಬಂದು ಇಲ್ಲಿ ಸೇವೆ ಮಾಡೋದು. ತೋಟಕ್ಕೆ ನೀರ್ ಬಿಟ್ಟು ಪಂಪ್ ಸ್ಪ್ರಿಂಕ್ ಹಾಕಿ ಬಂದಿನಿ. ಈಗ ಮತ್ತೆ ಹೋಗಿ ಈಗ ಬಂದ್ ಮಾಡ್ಬೇಕು. ಹಾಗೆ ಅದು ಸೇವೆ, ನಮ್ಗೆ ಒಂದು ಪುಣ್ಯ ಸಿಕ್ಕಿದೊಂದು ಇದೊಂದು. ಈಗ ಅದಕ್ಕಾಗಿ ದೇವ್ರ ಸೇವೆ ಮಾಡುವ ಅಂತ ಇದು ಮನಸ್ಸಾಗಿದೆ. ಮತ್ತೆ ಇನ್ನು ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಆದ್ರೆ ಒಂದು ಈಗ ದೇವ್ರ ಸೇವೆ ಮಾಡುವ ಇದ್ದಷ್ಟು ದಿನ ನಮ್ಮ ಟೈಮ್ನಾಗ ಒಂದು ಆಗಿದೆ ಬ್ರಹ್ಮಕಲಶ. ಹಾಗಾಗಿ ಅದನ್ನ ಒಂದು ಸದಾವಕಾಶ ಪಡ್ಕೊಳ್ಳುವ ಅಂತ ನಮ್ಮ ಧನ್ಯವಾದಗಳು. ಎಸ್, ನೋಡಿ ನಮ್ ಜೊತೆಗೆ ಸಂಗಮ ಫ್ರೆಂಡ್ಸ್ ಅವರು ಇದ್ದಾರೆ. ಇವತ್ತು ಎಲ್ಲರೂ ಕೂಡ ಒಂದು ದೇವರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಒಂದೊಂದು ವಸ್ತುಗಳನ್ನ ಬಡಿಸುವ ಮೂಲಕ ಜನರುಗಳಿಗೆ ಅನ್ನದಾನದ ಸೇವೆ, ಅಂದ್ರೆ ಅನ್ನನ ಬಡಿಸುವ ಮೂಲಕ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಮಾತಾಡುವಂತ ಪ್ರಯತ್ನ ಮಾಡೋಣ. ಒಂದು ಚಿಕ್ಕ ಮಗು ಇದೆ ನಮ್ ಜೊತೆಗೆ ಇಲ್ಲಿ. ಅಮ್ಮ, ಹೆಸರೇನು ನಿಮ್ದು? ಸಾನ್ವಿ. ನೀವು ಸಂಗಮ ಫ್ರೆಂಡ್ಸಾ? ಓಕೆ. ಸ್ವಲ್ಪ ಹಿರಿಯವರೆಲ್ಲ ಇದ್ದಾರೆ, ಅವ್ರ ಜೊತೆಗೆ ಫ್ರೆಂಡ್ಶಿಪ್ ನಿಮ್ದು? ದೊಡ್ಡವರಿದ್ದಾರೆ, ಅವ್ರ ಜೊತೆಗೆ ಫ್ರೆಂಡ್ಶಿಪ್. ಓಕೆ ಅಮ್ಮ, ನಿಮ್ಮ ಹೆಸರು? ಸುಶೀಲಾ. ನಿಮ್ಮದ ಹೆಸರು? ಇದು ನಿಮ್ಮ ಸಂಸ್ಥೆ ಹೆಸರು ಸಂಗಮ ಫ್ರೆಂಡ್ಸ್. ಸಂಗಮ ಫ್ರೆಂಡ್ಸ್ ಅಂದ್ರೆ ಏನ್ ವಿಷಯ ಅದು? ಹೀಗೆ ಸಂಗಮ ಅಂತ ಒಂದು ಹೆಸರು ಇಟ್ಕೊಂಡು ಮಾಡಿದ್ರಿ. ಓಕೆ, ನಿಮ್ಮ ಹೆಸರು? ವಿನುತಾ. ಓಕೆ, ನಿಮ್ಮ ಹೆಸರು? ವಾರಿಜಾ ಅಂತ. ಏನ್ ಕೆಲಸ ಮಾಡ್ತಾ ಇದ್ರಿ? ಮನೆಯಲ್ಲಿರೋದು. ಈಗ ಇವತ್ತು ಈ ಸೇವೆಯನ್ನ ಮಾಡ್ಲಿಕ್ಕೆ ಏನ್ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಖುಷಿ ಆಗ್ತಾ ಇದೆ. ದೇವರ ಸೇವೆಯನ್ನ ಮಾಡಿದ್ರಿ. ನಿಮ್ಮ ಸಂದರ್ಭದಲ್ಲಿ ಒಂದು ದೊಡ್ಡ ಬ್ರಹ್ಮಕಲಶೋತ್ಸವ ಆಗ್ತಾ ಇದೆ ಅನ್ನೋ ಖುಷಿ ಇದೆ. ಊರೇ ಇದು, ಉಜಿರೆ. ಓಕೆ, ನಿಮ್ಮ ಹೆಸರು? ವಸಂತಿ. ಓಕೆ, ಏನ್ ಅನಿಸ್ತಾ ಇದಮ್ಮ? ಖುಷಿ ಆಗ್ತಾ ಇದೆ. ಓಕೆ, ಮೇಡಮ್ ತಮ್ಮ ಹೆಸರು? ಅನುಷಾ ಅಂತ. ಓಕೆ, ನೀವೇನಾ ಈ ಸಂಗಮ ಫ್ರೆಂಡ್ಸ್ ಇದ ಅಧ್ಯಕ್ಷರು? ಮತ್ತೆ ಯಾರು? ಒಂದು ವರ್ಷ ಹೌದಾ? ಏನ್ ಅನಿಸ್ತಾ ಇದೆ ಇವತ್ತು ಅನ್ನವನ್ನ ಬಡಿಸ್ತಾ ಇದ್ರಿ, ಅನ್ನ ಸೇವೆಯಲ್ಲಿ ಭಾಗಿಯಾಗ್ತಾ ಇದ್ರಿ? ಖುಷಿ ಆಗ್ತದೆ. ನಮ್ದು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನನಗೆ ಹೋದ್ ಸಲ ಸಿಕ್ಕಿತ್ತೇನ. ಹೋದ್ ವರ್ಷದ್ದು ಅಂದ್ರೆ ಹೋದ್ ಸಲ ಆಗಿರುವಾಗ ನಾನು ಸಣ್ಣ ಇದ್ದೆ ಕಾಣ್ತದೆ. ಈ ಸಲ ನನಗೆ ಸ್ವಲ್ಪ ಮೆಚೂರ್ಡ್ ಆಗಿದ್ದೇನಲ್ಲ, ಸೊ ನಂಗೆ ಗೊತ್ತಾಗ್ತದೆ ಹೇಗಾಗ್ತಾ ಉಂಟು ಅಂತ ಹೇಳಿದ್ರೆ. ಈ ತರ ಬ್ರಹ್ಮಕಲಶೋತ್ಸವ ನಾನು ಎಲ್ಲಿ ಸಹ ನೋಡ್ಲಿಲ್ಲ. ಚಂದ ಮಾಡಿದ್ದಾರೆ, ಅರೇಂಜ್ಮೆಂಟ್ ಎಲ್ಲ ಭಾರಿ ಚಂದ ಆಗಿದೆ. ಈ ಸೇವೆಯನ್ನ ಮಾಡ್ಲಿಕ್ಕೆ ಏನ್ ಅನಿಸ್ತಾ ಇದೆ? ಖುಷಿ ಇತ್ತು ನನಗೆ. ಮೊನ್ನೆ ಸಾಯಂಕಾಲದಿಂದ ಬರ್ತಿದ್ದೆ, ಇವತ್ತು ಬೆಳಗ್ಗೆನೆ ಸಿಕ್ಕಿತ್ತು, ಮತ್ತೆ ವಾಪಸ್ ಮಧ್ಯಾಹ್ನ ಸಿಕ್ಕಿದೆ. ಇವತ್ತು ಸಂಜೆ ಸಿಗ್ತದಿಲ್ಲ ಗೊತ್ತಿಲ್ಲ, ಸಿಕ್ಕಿದ್ರೆ ಅದಕ್ಕೆ ಪಾಲ್ಗೊಳ್ತೇನೆ. ನಿಮ್ಮ ಫ್ರೆಂಡ್ಸ್ ಅಂದ್ರೆ ಎಲ್ಲ ಹಿರಿಯವರು ಇದ್ದಾರೆ, ಕಿರಿಯವರು ಎಲ್ಲರೂ ಇದ್ದಾರೆ ಇಲ್ಲಿ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ? ಎಲ್ಲ ಇದ್ದಾರೆ. ಎಷ್ಟು ಜನ ಇದ್ದೀರಾ ನಿಮ್ಮ ಸಂಗಮ ಫ್ರೆಂಡ್ಸ್ ಅಲ್ಲಿ? ಆಚೆ ಬೈಲು ಅಂದ್ರೆ ಆ ವಾರ್ಡಿಗೆ ಕೊಟ್ಟಿರುವಂತದ್ದು ಇವತ್ತಿಂದು ದಿನದ್ದು ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ದೇ ಜವಾಬ್ದಾರಿ ಅಂತ ಹೇಳಿ ಕೊಟ್ಟಿರೋದು. ಎಲ್ಲ ಇಲ್ಲಿದ್ರು, ತರಕಾರಿ ಕಟ್ ಮಾಡಿ ಹಚ್ಚಿಕೊಂಡೆಲ್ಲ ಇದ್ರು. ಈಗ ಸ್ವಲ್ಪ ಡಿವೈಡ್ ಆಗಿದ್ದಾರೆ, ಇನ್ನು ಸಂಜೆ ವಾಪಸ್ ಬರ್ತಾರೆ. ಸರಿ, ಅಮ್ಮ ನಿಮ್ಮ ಹೆಸರು? ಲತಾ. ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತದೆ. ದೇವರ ಸೇವೆ ಮಾಡಿದ್ರೆ ಖುಷಿ ಇದೆಯಾ? ಓಕೆ, ಮನೆಯಲ್ಲಿ ಬೋರ್ ಆಗ್ತದೆ, ಇಲ್ಲಿ ಬರೋ ಖುಷಿ ಆಗ್ತಾ ಇದೆ. ಬ್ರಹ್ಮಕಲಶೋತ್ಸವ ವರ್ಷ ಪೂರ್ತಿ ಇದ್ರೂ ಖುಷಿನೇ ಅಲ್ವಾ? ಖುಷಿ ಆಗ್ತದೆ, ಓಕೆ, ಮಾಡುವಂತ ಆಗ್ತದೆ.
ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.